ಈ ಲೇಖನದ ಕರ್ತೃವಾದ ನಾನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿ ರಾಂಪುರದ ಯಾದವರ ಹಟ್ಟಿಯಲ್ಲಿ ವಾಸಿಗಳಾದ ಮೃಡನ ಭಕ್ತರಾದ ದಿವಂಗತ ಆರ್.ಎಂ. ಸಿದ್ಲಿಂಗಪ್ಪ, ಸಾಧ್ವಿ ಶಿರೋಮಣಿ ದಿವಂಗತ ಗಂಗಮ್ಮನವರ ಗರ್ಭ ಸಂಜಾತನಾಗಿ ಜನಿಸಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದ ವಿಭಾಗದಲ್ಲಿ MA ಪದವಿಯನ್ನು ಪಡೆದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಶಾಖಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತಿ ಪಡೆದವನಾಗಿರುತ್ತೇನೆ. ಕಾಡಗೊಲ್ಲರಲ್ಲಿಯ ಮೂಢನಂಬಿಕೆಗಳನ್ನು ಕಂಡು ಮೂಕ ಪ್ರಾಣಿಗಳು ಕೇಕೆ ಹಾಕುತ್ತಿರುವಾಗ ಕಂಡು ಮನನೊಂದು ನಾನು ಹಾರುವ ಹಕ್ಕಿಗಳ ರೆಕ್ಕೆ ಪುಕ್ಕ ಕತ್ತರಿಸುವಂತೆ ಬದುಕಿ ಬಾಳುವವರ ಬಾಳಿಗೆ ಬೆಂಕಿ ಹಿಡಿಯುತ್ತಿರುವ ಮೂಢನಂಬಿಕೆಯ ಬಗ್ಗೆ ಬೆಳಕು ಚೆಲ್ಲಲು ನಿರ್ಧರಿಸಿ ಯುವ ಪೀಳಿಗೆಗೆ ಅರಿವು ಮೂಡಿಸಲು ಪ್ರಾಜ್ಞಾವಂತರು ಪರಬಿಟ್ಟ ಹಾವು ಹೊರಬರುವಂತೆ ಕಾಡುಗೊಲ್ಲರ ಮೂಢನಂಬಿಕೆಯಿಂದ ಹೊರಬರಲೆಂಬ ಸದುದ್ದೇಶದಿಂದ ಈ ಲೇಖನ ಬರೆಯಬೇಕಾಯಿತು. ಇದರಲ್ಲಿ ಕುಲಕ್ಕೆ ಅವಮಾನ ಮಾಡುವುದಾಗಲಿ, ಯಾರೊಬ್ಬರನ್ನು ನಿಂದಿಸುವುದಾಗಲಿ, ಜಾತಿಗೆ ಕಳಂಕ ತರುವುದಾಗಲಿ, ಹೀನ ಸ್ಥಿತಿಗೆ ತಳ್ಳುವುದಾಗಲಿ ನನ್ನ ಉದ್ದೇಶವಾಗಿರುವುದಿಲ್ಲ. ಅಜ್ಞಾನದ ಮಡಿವಿನಲ್ಲಿ ಬಿದ್ದವರನ್ನು ಬೆಳಗಿನ ಕಡೆಗೆ ಬರುವುದು ಯಾವಾಗ? ಹಿರಿಯಕ್ಕನ ಚಾಡಿ ಮನೆ ಮಕ್ಕಳಿಗೆಲ್ಲ ಎಂದು ಭಾವಿಸಿ ಹಿರಿಯರ ಕಟ್ಟುಪಾಡುಗಳ ಕತ್ತಲಲ್ಲಿ ಸಿಲುಕಿಕೊಂಡರೆ ಕಗ್ಗತ್ತಲ ಖಂಡದಲ್ಲಿ ವಾಸಿಸುವ ಆದಿಮಾನವನಿಗೂ ಕಾಡುಗೊಲ್ಲರಿಗೂ ವ್ಯತ್ಯಾಸವಿಲ್ಲದೆ ಕಾಡುಗೊಲ್ಲರ ಯುವ ಪೀಳಿಗೆ ಜೀವನದಲ್ಲಿ ಮಸುಕಾಗಿಯೇ ಅವನತಿಯ ದಾರಿ ಹಿಡಿಯಬೇಕಾಗುತ್ತದೆ. ಅಜ್ಞಾನಿಗಳು ಕುಹಕ ಮಾಡಬಹುದು, ವಿಜ್ಞಾನಿಗಳು ಪ್ರಾಜ್ಞಾವಂತರು ಸ್ವಾಗತಿಸಲೂಬಹುದು. ಸತ್ಯಹೀನತೆಗೆ ಹಂಜಿ ಬಸವ, ಬುದ್ಧ, ಮಹಾವೀರ, ಗಾಂಧಿ, ಯೇಸು ಕ್ರಿಸ್ತ ಕೈಕಟ್ಟಿ ಕುಳಿತಿದ್ದರೆ ಎಂದು ವಿಶ್ವ ಮಾನವರಾಗುತ್ತಿರಲಿಲ್ಲ. ಟೀಕೆ ಟಿಪ್ಪಣಿಗಳಿಗೆ ಅಂಜದೆ ಮೂಢನಂಬಿಕೆಗಳಿಂದ ಹೊರಬರಲೆಂಬ ಸದುದ್ದೇಶದಿಂದ ಲೇಖನ ಹೊರಬಂದಿರುತ್ತದೆ. ಕಾಡುಗೊಲ್ಲರ ಮೂಢನಂಬಿಕೆಯ ಬಗ್ಗೆ ಗಮನ ಹರಿಸಿದಾಗ ಸಾಧಕ ಬಾಧಕರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿಯೇ ಈ ಲೇಖನದ ನುಡಿಗಟ್ಟೆಂದರೆ ತಪ್ಪಾಗಲಾರದು. ಈ ಲೇಖನ ಮಾಹಿತಿ ಯಾರಿಗೂ ಅವಹೇಳನ ಮಾಡುವುದಾಗಲಿ ಅಥವಾ ತೇಜೇವಧೆ ಮಾಡುವುದಕ್ಕಲ್ಲ. ಅದರ ಬದಲು ಸರ್ವರೂ ಸಮಾಜದಲ್ಲಿ ಸಮಾನತೆಯ ನೆಲೆಗಟ್ಟಿನಲ್ಲಿ ಬಾಳುವುದು, ಕಂದಾಚಾರದಿಂದ ಹೊರಬಂದು ಸುಸಂಸ್ಕೃತರಾಗಿ ಜೀವನದ ಮೌಲ್ಯಗಳನ್ನು ಅರಿತು ಬಾಳಲೆಂಬ ಸದುದ್ದೇಶ. ಕಾಡುಗೊಲ್ಲರಲ್ಲಿರುವ ಮೂಢನಂಬಿಕೆಗಳು ಅಸಂಖ್ಯಾತವಾಗಿದ್ದು ಅಧ್ಯಯನ ಮಾಡಬೇಕಾದದ್ದು ಬೆಟ್ಟದಷ್ಟಿದೆ. ಆದರೂ ಕಣ್ಣಿಗೆ ಕಾಣುವಷ್ಟು ನನ್ನ ಅರಿವಿಗೆ ಬಂದಷ್ಟು ಮಾತ್ರ ಉಲ್ಲೇಖಿಸಲಾಗಿದೆ. ಪ್ರಾಜ್ಞಾವಂತರು, ಬುದ್ಧಿಜೀವಿಗಳು, ಕುಲಬಂಧುಗಳು ಹಾಗೂ ನನ್ನ ಹಿರಿಯರು ನಾಗರಿಕತೆಯನ್ನು ಹಪ್ಪಿಕೊಂಡು ಸಂಪ್ರದಾಯದ ಬಗ್ಗೆ ಚಿಂತಿಸಿ ಬಾಳಿ ಬದುಕುವ ಜೀವಿಗೆ ಅಂಧಾಕಾರದಿಂದ ಬೆಳಕಿನ ಕಡೆಗೆ ಬರಲು ಸಹಕರಿಸುತ್ತೀರೆಂದು ಅಚಲ ನಂಬಿಕೆಯಿಂದ ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಪ್ರಯತ್ನಿಸಿದ ಫಲವೇ ಕಾಡುಗೊಲ್ಲರ ಕವಲುದಾರಿಯ ಪಕ್ಷಿ ನೋಟವೆಂಬುದು ತಿಳಿಸಲು ಪ್ರಯತ್ನಿಸುತ್ತೇನೆ. ಈ ನನ್ನ ಕಾಡುಗೊಲ್ಲರ ಕವಲುದಾರಿಯ ಪಕ್ಷಿ ನೋಟದಲ್ಲಿಯ ಮೂಢನಂಬಿಕೆಯ ಸಾಧಕ ಬಾಧಕಗಳ ಬಗ್ಗೆ ಗಮನ ಹರಿಸಿ ಮೂಢನಂಬಿಕೆಯ ಕೂಪದಿಂದ ಹೊರಬಂದು ಪ್ರಗತಿ ಪದದತ್ತ
ಮುನ್ನುಗ್ಗಲು, ಯುವ ಪೀಳಿಗೆಗೆ ಜಾಗೃತಿಗೊಳಿಸಲು, ಹರಿತವಾದ ಲೇಖನಿಯಿಂದ ಬಡಿದೆಬ್ಬಿಸಲು, ವಿಚಾರ ಲಹರಿಯಿಂದ ವೈಜ್ಞಾನಿಕವಾಗಿ ವಿಮರ್ಶೆ ಮಾಡಿ ಬರವಣಿಗೆ ಮುಖಾಂತರ ಬೆಳಕು ಚೆಲ್ಲಿರುವ ಕಾಡುಗೊಂದರ ಸಾಲಾವಳಿಯ ಕರ್ತೃವಾದ ಸುಪ್ರಸಿದ್ಧ ಡಾಕ್ಟರ್ ಕೆ ತಿಮ್ಮಯ್ಯ ಹಾಗೂ ಸಕಲ ರೀತಿಯಲ್ಲಿ ಸಹಕರಿಸಿ ಉತ್ತೇಜನ ನೀಡಿದ ಬೆಂಗಳೂರಿನ ಸರ್ಕಾರಿ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀ ಎಂ.ಕೆ. ಗುರುಲಿಂಗಯ್ಯನವರಿಗೂ ಅಭಾರಿಯಾಗಿದ್ದೇನೆ. ಹಾಗೂ ಈ ಎಲ್ಲ ನನ್ನ ಕಾರ್ಯ ಚಟುವಟಿಕೆಗಳಿಗೆ ಉತ್ತೇಜನ ಸಹಕಾರ ನೀಡಿದಂತಹ ಮೈಸೂರಿನ ಸುಪ್ರಸಿದ್ಧ ಇತಿಹಾಸಕಾರರು ಹಾಗೂ ಬರಹಗಾರರಾದ ರೂಪಾನಗರದಲ್ಲಿ ವಾಸವಾಗಿರುವ ಮಾಲತಿ ಭಟ್ ಅವರ ಸಹಯೋಗದಿಂದ ಕೃಪಕಟಾಕ್ಷದಿಂದ ಕೃತಿಯನ್ನು ರಚಿಸಿರುವುದಕ್ಕೂ ಮತ್ತು ಯೂಟ್ಯೂಬಿನಲ್ಲಿ ಅಳವಡಿಸಲು ಸಹಕರಿಸಿದ ಅವರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಬಯಸುತ್ತೇನೆ. ಮೇಣೇನಹಳ್ಳಿ ಗೊಲ್ಲರಟ್ಟಿಯ ಯಾದವ ಕುಲತಿಲಕ ಶ್ರೀಮಾನ್ ಮಾಳಯ್ಯನವರು ಸಹ ಉತ್ತೇಜನ ನೀಡಿ ಸಹಕರಿಸಿರುವುದಕ್ಕೆ ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಕಾಡುಗೊಂದರ ಮೂಢನಂಬಿಕೆಯನ್ನು ಕಿತ್ತೊಗೆಯಲು ಉತ್ತೇಜನ ನೀಡಿದ ಯಾದವ ಕುಲದ ಅಗ್ರಗಣ್ಯರಾದ ಕೆಇಬಿ ಇಲಾಖೆಯ ಸಹಾಯಕ ಅಭಿಯಂತರರು ಆದ ಚಂಗಾವರದ ಶ್ರೀಮಾನ್ ಕರಿಯಪ್ಪನವರು ಹಾಗೂ ಸರ್ವರ ಹಿತೈಷಿ ಹಾಗೂ ಸೌಹೃದಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸಿದ ಸನ್ಮಾನ್ಯ ಶ್ರೀ ಚಿಕ್ಕಣ್ಣನವರಿಗೂ ಮತ್ತು ಅವರ ಧರ್ಮ ಪತ್ನಿ ಶ್ರೀಮತಿ ಪಂಕಜರವರಿಗೂ ಸಹ ಉತ್ತೇಜನ ನೀಡಿರುವುದಕ್ಕೆ ಅಭಾರಿಯಾಗಿದ್ದೇನೆ. ನನಗೆ ಜನ್ಮ ನೀಡಿದ ಮಾತಾ ಪಿತೃರಾದ ಮೃಡನ ಭಕ್ತರಾದ ದಿವಂಗತ ಆರ್.ಎಂ. ಸಿದ್ಲಿಂಗಪ್ಪ ಹಾಗೂ ನನ್ನ ತಾಯಿ ಸಾಧ್ವಿ ಶಿರೋಮಣಿ ದಿವಂಗತ ಗಂಗಮ್ಮನವರ ದಿವ್ಯ ಪಾದ ಕಮಲಗಳಲ್ಲಿ ನಮಿಸಿ ಈ ಕೃತಿಯನ್ನು ಸಮರ್ಪಿಸುತ್ತೇನೆ. ನನ್ನ ಜೀವನದ ಬಾಳಿಗೆ ಬೆಳಕು ನೀಡಿ ಉದ್ಯೋಗ ನೀಡಿ ಅನ್ನದಾತರಾದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ದಿವಂಗತ ಸನ್ಮಾನ್ಯ ಶ್ರೀ ಡಿ.ಎಂ. ಚಂದ್ರಶೇಖರ್ ಅವರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀಮಾನ್ ಟಿ.ಜೆ. ಮರಿಯಪ್ಪನವರು ಸಹ ಈ ಕಥಾ ಕಲಾ ಸಂಕಲನವನ್ನು ಬರೆಯಲು ಉತ್ತೇಜನ ನೀಡಿರುವುದಕ್ಕಾಗಿ ಅಭಿನಂದಿಸುತ್ತೇನೆ. ಹಾಗೂ ನೆಲಮಂಗಲದ ಉಪನ್ಯಾಸಕ ಶ್ರೀ ವೀರಭದ್ರಪ್ಪ ಮತ್ತು ಮೈಸೂರಿನ ಸುಪ್ರಸಿದ್ಧ ಸಾಹಿತಿ ಶ್ರೀಮತಿ ಭಾರತಿ ಭಟ್ಟರವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಅಲ್ಲದೆ ನನ್ನ ಜೀವನಾಡಿಯಾಗಿ ನನ್ನ ಚಟುವಟಿಕೆಗಳಿಗೆ ಸ್ಫೂರ್ತಿ ನೀಡಿ ಸಹಕರಿಸಿದ ನನ್ನ ಧರ್ಮಪತ್ನಿ ಆರ್.ಎನ್. ಸುಜಾತರವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಲೇಖಕ ಶ್ರೀ ಜಿ.ಎಸ್. ಮಲ್ಲಪ್ಪ ಎಂ.ಎ. ನಿವೃತ್ತ ಶಾಖಾಧಿಕಾರಿ, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು. ಮೊಬೈಲ್ ಸಂಖ್ಯೆ ನಂಬರ್ 9060072368.